ನಾಯಕನನ್ನು ಪ್ರಾರ್ಥಿಸುತ್ತಾ ನಮ್ಮ ಇಷ್ಟ ದೇವರು ಕೊಡವಿಗೊಡೆಯ ಉಡುಪಿ ಶ್ರೀಕೃಷ್ಣ ಹಾಗೂ ಮುಖ್ಯ ಪ್ರಾಣ ದೇವರಿಗೆ ನಮಿಸುತ್ತಾ, ಅದೇ ರೀತಿ ಈ ಸ್ಥಳೀಯ ಎಲ್ಲ ದೈವ ದೇವರುಗಳಿಗೆ ತಲೆಬಾಗಿ ನಮಸ್ಕರಿಸುತ್ತಾ, ಇದೀಗ ನಾವೆಲ್ಲ ಸೇರಿರುವಂತಹ ಈ ಒಂದು ವಿಶೇಷ ಶಾಲೆಯ ವಿಶಿಷ್ಟ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಈ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಗಣಪತಿ ಬೈಯವರೇ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಯಲಿಕ್ಕೆ ಸಹಕರಿಸಿರುವವರು, ಅದಕ್ಕೆ ಬೇಕಾದ ತರಬೇತಿಯನ್ನು ನೀಡಿರುವಂತಹ ನನ್ನ ಸಂಗೀತರಾದಂತಹ ರಾಘವ್ ಸಿಂಗ್ರವರೇ, ಅದೇ ರೀತಿ ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮವರೇ ಆದಂತಹ ಎಚ್ ಸತೀಶ್ ಶೆಟ್ರೆ, ಹಾಗೆ ನನ್ನ ಸನ್ಮಿತ್ರ ಹಾಗೂ ಉಡುಪಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೆ ಯಶಸ್ವಿ ಕಾರ್ಯನಿರ್ವಹಿಸುವ ನಮ್ಮ ಸರ್ಕಾರ ವಹಿಸಿದ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ನಿರಂತರ ಶೆಟ್ಟಿ ಹೆದ್ದಾರಿಯವರೇ, ಹಾಗೆ ಈ ಶಾಲೆಯ ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಸಂಚಾಲಕರಾಗಿ ನಮ್ಮ ಬಂಧುಗಳೇ ಆಗಿರುವಂತಹ ರಘುನಾಥ್ ಶೆಟ್ಟಿ ಅವರೇ, ಹಾಗೆ ಈ ಸಂಸ್ಥೆಯ ಕೋಶಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದಂತಹ ಶ್ರೀ ವಿಜಯಕುಮಾರ್ ಅವರೇ, ಶಾಲೆಯ ಮುಖ್ಯ ಶಿಕ್ಷಕಿ ಹೇಮಲತಾರವರೇ, ಈ ಸಂಸ್ಥೆಯಲ್ಲಿ ಇಷ್ಟು 22 ವರ್ಷಗಳಿಂದ ನಡೆಸಿಕೊಂಡು ಬರಲಿಕ್ಕೆ ತುಂಬ ದಾನಿಗಳು ದೊಡ್ಡ ಮೊತ್ತದ ಸಹಾಯ ನೀಡಿದ್ದಾರೆ. ಎಲ್ಲ ಆಗಮಿಸಿರುವಂತಹ ದಾನಿ ಬಂಧುಗಳೇ, ಹಾಗೆ ಈ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಈ ಸ್ಥಳೀಯ ಎಲ್ಲ ಮಾನ್ಯರೇ, ಮಹಿಳೆಯರೇ ಹಾಗೂ ಫಲಾನುಭವಿಗಳೇ, ಬಂಧುಗಳೇ, ಮನುಷ್ಯನ ಹುಟ್ಟು ಹಾಗೂ ಸಾವು ಈ ಎರಡೂ ಕೂಡ ನಮ್ಮ ಕೈಯಲ್ಲಿಲ್ಲ. ನಾವು ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಯಾರ ಮಕ್ಕಳಾಗಿ ಹುಟ್ಟಬೇಕು, ಇದೆಲ್ಲವೂ ಕೂಡ ದೈವಚಿತ್ತ. ಆದರೆ ಹುಟ್ಟು ಸಾವಿನ ನಡುವಿನ ನಮ್ಮ ಒಂದು ಬಾಳ್ವೆ, ಇದನ್ನು ಹಿರಿಯರು ಹೇಳಿದ್ದಾರೆ 4 ದಿನದ ಬಾಳ್ವೆ ಅಂತ ಹೇಳಿ. ಆ 4 ದಿನದ ಬಾಳ್ವೆಯನ್ನು ನಡೆಸುವುದು ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಹೇಗೆ ನಡೆಸಿದ್ದೇವೆ, ಎಷ್ಟು ಜನರಿಗೆ ನಾವು ಸತ್ತ ಮೇಲೂ ಕೂಡ ನೆನಪುಳಿಯುವಂತಹ ಕಾರ್ಯಗಳನ್ನು ಪರೋಪಕಾರಗಳಾಗಿ ನಾವು ಮಾಡಿದ್ದೇವೆ ಎನ್ನುವುದರ ಮೇಲೆ ನಮ್ಮ ಹೆತ್ತಾಗಿದ್ದಂತಹ ಉಸಿರು ಕೊನೆಯವರೆಗೆ ನಮ್ಮ ಹೆಸರು ಉಳಿಯುವಂತೆ ಮಾಡುವಂಥದ್ದು. ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮ, ಮುಖ್ಯವಾಗಿ ನಿಮಗೆಲ್ಲ ತಿಳಿದಿರುವ ಹಾಗೆ ಎಲ್ಲ ಸೌಕರ್ಯವನ್ನು ಹೊಂದಿಕೊಂಡು ಹುಟ್ಟಿರುವುದಿಲ್ಲ. ಇಲ್ಲಿ ಇರುವಂತಹ ಮಕ್ಕಳನ್ನು ನೋಡುವಾಗ ಮಾತೇ ಬರುವುದಿಲ್ಲ. ಆ ರೀತಿ ಹುಟ್ಟಿದಂತಹ ಮಕ್ಕಳಿಗೆ ಏನಾದರೂ ತಮ್ಮಿಂದ ಸಹಾಯ ಆಗಬೇಕು, ಅವರ ಒಂದು ಜೀವನ ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ನಮ್ಮಿಂದ ಆದಂತಹ ಒಂದು ಸಹಕಾರ ಆಗಬೇಕು ಅಂತ ಹೇಳಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಇದರಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕೆಲಸ. ಶ್ರೀಕೃಷ್ಣ ಹೇಳಿದ್ದಾರೆ, ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶ್ವರಾಜನ ಅಂತ. ಹಾಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲ ಕೆಲಸ ಮಾಡುವವರಿಗೆ ಖಂಡಿತ ದೇವರು ಕೃಷ್ಣ ಹೇಳಿದಾಗೆ ಖಂಡಿತ ಶುಭ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಶಾಲೆ ಚೇತನ ಹೆಸರು ನೋಡಿ ಎಷ್ಟು ಮಧುರವಾಗಿದೆ, ಎಷ್ಟು ಸುಂದರವಾಗಿದೆ. ಚೇತನ ಅಂತ ಹೇಳಿದರೆ ಪ್ರಾಣ, ಜೀವ, ಅರಿವು, ತಿಳುವಳಿಕೆ, ಹೀಗೆ ಬೇರೆ ಬೇರೆ ಅರ್ಥಗಳನ್ನು ನಾವು ಡಿಕ್ಷನರಿಯಲ್ಲಿ ನೋಡ್ತೇವೆ. ಚೈತನ್ಯ ಅಂತ ಹೇಳಿದರೆ ಸಾಮರ್ಥ್ಯ ಅಂತ. ಈ ಮಕ್ಕಳಿಗೆ ಸ್ವಲ್ಪ ಸಾಮರ್ಥ್ಯ ಕಡಿಮೆ ಇದೆ, ಅದರಿಂದ ಅಂತಹ ಮಕ್ಕಳಿಗೆ ಸಾಮರ್ಥ್ಯ ನೀಡಲಿಕ್ಕೆ ಈ ಚೇತನ ಶಾಲೆಯನ್ನು ಹುಟ್ಟುಹಾಕಿ ಈಗ ನನಗೆ ಕರ್ನಾಟಕ ನಾವು ಹೀಗೆ ಮಾತನಾಡೋಕೆ ಹೇಳಿದ್ದಾರೆ. ಪ್ರತಿ ತಿಂಗಳಿಗೆ ಸುಮಾರು 10 ಲಕ್ಷದಷ್ಟು ಖರ್ಚು ಈ ಸಂಸ್ಥೆಗೆ ಬರ್ತದೆ ಅಂತ ಹೇಳಿ. ಬಹುಶಃ ಸರ್ಕಾರದಿಂದ ಬರುವಂತಹ ಹಣ ಬಹಳ ಕಡಿಮೆ ಇರಬಹುದು, ಆದರೂ ಇದನ್ನು ಇಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನೆಲ್ಲ ತಿರುಗಿಸಿದರು. ಇಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ನೋಡುವಾಗ, ಈ ಕಟ್ಟಡ ನೋಡುವಾಗ
ಇದು ಎಷ್ಟೋ ಕೋಟಿಗಳಿಗೆ ಮೀರಿ ಇದೆಲ್ಲ ಜನರ ಸಹಾಯ ಸಹಕಾರದಿಂದ ಆದದ್ದು. ಆದ್ದರಿಂದ ಇದಕ್ಕೆಲ್ಲ ತೊಡಗಿಸಿಕೊಂಡವರಿಗೆ ಮೊದಲೊಮ್ಮೆ ನಾನು ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ನೋಡ್ತೇವೆ ಪ್ರಾಣಿ ದಯಾ ಸಂಘದವರು ನಾಯಿಗಳಿಗೆ ಬಿಸ್ಕೆಟ್ ಹಾಕಲಿಕ್ಕೆ ಖರ್ಚು ಮಾಡ್ತಾರೆ. ಆದರೆ ಇಂತಹ ಮಕ್ಕಳ ಇದರ ಬಗ್ಗೆ ಅವರು ಆಲೋಚನೆ ಮಾಡುವುದಿಲ್ಲ. ಅದರಿಂದ ನಾವೆಲ್ಲ ಇಂಥ ಒಂದು ಸಂಸ್ಕಾರದಲ್ಲಿ ಭಾಗವಹಿಸಿದರೆ ಭಗವಂತ ನಮಗೆ ಖಂಡಿತ ಒಳ್ಳೆಯ ಫಲವನ್ನು ನೀಡ್ತಾನೆ ಅಂತ ನಾನು ಹೇಳ್ತೇನೆ. ಅದೇ ರೀತಿ ಪರಿಸರದ ಸ್ನೇಹಿ ಮರುಬಳಕೆಯ ವಸ್ತುಗಳನ್ನು ತಯಾರಿಸುವಂಥ ಚೀಲಗಳನ್ನು ತಯಾರಿಸಲಿಕ್ಕೆ ನಮ್ಮ ರಾಘವಂಶ ತರಬೇತಿ ನೀಡಿದ್ದಾರೆ. ಮಕ್ಕಳು ಅದನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಕಾಯಕವೇ ಕೈಲಾಸ. ನಾವು ಕೆಲಸ ಮಾಡಿದರೆ ದುಡಿಮೆ ನಮ್ಮ ಜೀವನ ಹೋಗುವಂಥದ್ದು, ಅದರಲ್ಲೇ ನಮಗೆ ಸ್ವರ್ಗ ಸಿಗ್ತದಂತೆ. ಹಾಗೆ ಆ ಕಾಯಕಕ್ಕೆ ಇಂತಹ ಮಕ್ಕಳಿಗೆ ಯಾವ ಒಂದು ಕೆಲಸ ಮಾಡಬಹುದು ಅಂತಹ ಕೆಲಸ ಮಾಡಲಿಕ್ಕೆ ಪರಿಸರಕ್ಕೆ ಸಂಬಂಧಿಸಿದಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಸನ್ಮಾನ ಮಾಡ್ತಾ ಅಂತ ಹೇಳಿ ನಾನು ಹೋಗ್ತೇವೆ. ಯಾಕೆಂದ್ರೆ ಸನ್ಮಾನ ಯಾಕೆ ನಾವು ಮಾಡೋದನ್ನು ನಮ್ಮ ಕರ್ತವ್ಯ ಅಂತ ಹೇಳಿ ಮಾಡ್ತಾ ಹೋಗ್ತೇವೆ. ಸರಿ, ನೀವು ಸನ್ಮಾನ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ದೇವರನ್ನು ಪ್ರಾರ್ಥಿಸಿಕೊಂಡು ವೇದಿಕೆಯಲ್ಲಿರುವಂತಹ ಈ ಸಮಾರಂಭದ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರೇ, ಕಾರ್ಯದರ್ಶಿಯಾದಂತಹ ಆತ್ಮೀಯರಾದಂತಹ ಶ್ರೀಯುತ ರಘುವಂಶಜಿಯವರೇ ಹಾಗೂ ಉದ್ಘಾಟಕರಾಗಿ ಬಂದಂತಹ ನನ್ನ ಸಹೋದ್ಯೋಗಿ, ಸಂಬಂಧದಲ್ಲಿ ನನ್ನ ಚಿಕ್ಕಪ್ಪ ಆಗಿರುವಂತಹ ಶ್ರೀಯುತ, ನನ್ನ ಹಿರಿಯರಾದಂತಹ ಶ್ರೀಯುತ, ನನ್ನ ಮಾರ್ಗದರ್ಶಕರು, ಸಂಸ್ಥೆಯಲ್ಲಿ 30 ವರ್ಷಗಳಿಂದ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳು ಬಂದಾಗ ನಾನು ಅವರನ್ನು ಹಿಡಿದುಕೊಳ್ತೇನೆ. ನಮ್ಮ ಸಮಸ್ಯೆಗಳು ಪರಿಹಾರ ಮಾಡಿಕೊಟ್ಟಿದ್ದವರು ನನಗೆ ಶ್ರೀಯುತ ಶಿವರಾಮಶೆಟ್ಟಿ, ಶ್ರೀಯುತ ಸತೀಶ್ ರೆಡ್ಡಿಯವರು, ಅವರ ತಂದೆಯವರು ಆಮದ ಶೆಟ್ಟಿ ಅಂತ ಹೇಳಿ ಅವರು ನಿವೃತ್ತ ಶಿಕ್ಷಕರು. ಅವರು ನಾವು ಬಹಳ ಆತ್ಮೀಯ. ಯಾಕೆಂದ್ರೆ ನಾನು ಹಿರಿಯರಲ್ಲಿ 89ರಿಂದ ಒಂದು ಸೊಸೈಟಿಯಲ್ಲಿ ಕೆಲಸದಲ್ಲಿ ಮಾಡ್ತಾ ಇದ್ದೇವೆ. 4 ವರ್ಷ ಶಿಕ್ಷಕನಾಗಿ ಸೇರುವುದು, 4 ವರ್ಷ ಕೆಲಸ ಮಾಡ್ತಿರುವಾಗ ಅವರು ನನಗೆ ಬಹಳ ಆತ್ಮೀಯ. ಅವರ ಮನೆಯಲ್ಲಿ ಎಷ್ಟೋ ಬಾರಿ ಹೋಗಿ ಊಟ ಮಾಡಿ ಬಂದಿದ್ದೇನೆ, ಸತೀಶ್ ಅಣ್ಣನವರಿಗೆ. ಹಾಗೆ ನಮ್ಮ ಶಾಲೆಯ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಗಳು ಆಗಿರುವುದರ ಮಾನ್ಯರಾದಂತಹ ದಿನಕರನವರೇ, ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಈ ಸಂಸ್ಥೆಯ ಇಷ್ಟು ಬೆಳವಣಿಗೆಗೆ ಕಾರಣೀಭೂತರಾದಂತಹ ಮಹಾಮಹಾದಾನಿಗಳಿಗೆ, ಈ ಸಂಸ್ಥೆಯ ಬೆಳವಣಿಗೆಗೆ ಹಗಲಿರುವುದು ಬೇಕಿರುವಂತಹ ಈ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ, ಸಂಸ್ಥೆಯಲ್ಲಿ ಇರುವಂತಹ ತಮ್ಮ ಜೀವನವನ್ನು ಯಾವ ರೀತಿಯನ್ನ ರೂಪಿಸಿಕೊಳ್ಬೇಕು ಅಂತ ಹೆತ್ತವರು ಈ ಸಂಸ್ಥೆಯ ಮೇಲೆ ವಿಶ್ವಾಸವಿಟ್ಟುಕೊಂಡು ಆ ಮಕ್ಕಳನ್ನು ಇಲ್ಲಿ ತಂದು ಸೇರಿಸಿಕೊಂಡಿದ್ದಾರೆ. ಯಾರು ಹುಡುಗ ಈಗಾಗಲೇ ಹೇಳಿದ್ರೆ ಹುಡುಗ ಹೇಗೆ ಹುಟ್ಟಬೇಕು, ಹೇಗೆ ಬರಬೇಕು ತಿಳಿದು ತಿಳಿದುಕೊಳ್ಳುವುದಿಲ್ಲ. ಅದು ಪೂರ್ವಜನ್ಮದ ಕರ್ಮದ ಅಂತ ಹೇಳಿದ್ರೆ ಏನೋ ಒಂದು ಇದರಿಂದ ಅವರಿಗೆ ಈ ರೀತಿ ಸ್ವಲ್ಪ ಹುಟ್ಟಿನಲ್ಲಿ ಅನ್ಯಾಯವಾಗಿದೆ, ಅದು ಅವರ ಜೀವನದಲ್ಲಿ ಮುಂದೆ ಬರಬೇಕು ಹೇಳಿ ಬೇರೆ ಬೇರೆ ರೀತಿಯಿಂದ ಏನೋ ಅವರ ಹಿರಿಯರು ಪ್ರಯತ್ನ ಮಾಡಿ ಅವರನ್ನು ಯಾವ ರೀತಿಯಾದರೂ ಜೀವನದಲ್ಲಿ ಸಮಾಜದಲ್ಲಿ ಒಂದು ಅವರನ್ನು ತೊಡಗಿಸಿಕೊಳ್ಬೇಕು, ಅವರು ಅವರ ಕಾಲ ಮೇಲೆ ನಿಂತು ಸ್ವಂತ ಜೀವನವನ್ನು ಸಾಗಿಸುವುದಾದ್ರೂ ಮಾಡಬೇಕು ಹೇಳುವ ರೀತಿಯಲ್ಲಿ ಹೆತ್ತವರು ಕನಸಿಕೊಂಡು ಈ ಸಂಸ್ಥೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ಅವರ ಹೆತ್ತವರ ಕೆಲಸವನ್ನು ನನಸು ಮಾಡಬೇಕು ಅಂತ ಹೇಳಿ ಈ ಸಂಸ್ಥೆಯಲ್ಲಿರುವಂತಹ ಸಿಬ್ಬಂದಿ ವರ್ಗದವರು ಶ್ರಮಪಟ್ಟು ಅವರನ್ನು ತರಬೇತಿ
ತರಬೇತಿಗೊಳಿಸ್ತಾ ಇದ್ದಾರೆ, ಅವರಿಗೆ ಬೇರೆ ಬೇರೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರಿಗೆ ಆಸಕ್ತಿ ಉಳ್ಳ ಯಾವುದಾದ್ರೂ ಒಂದು ದಾರಿಯಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಅವರನ್ನು ತರಬೇತಿಗೊಳಿಸ್ತಾ ಇದ್ದಾರೆ. ಅಂತಹ